ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನ್ನ ಕೆಲಸ ಎಲ್ಲ ನೋಡಿದ್ರು, ಏನೇ ಹುಡುಗ ಭಾಳ ಜೋರಾಗಿದ್ದಾನಲ್ಲ ಅಂತ ಹೇಳ್ಬಿಟ್ಟು ತುಂಬ ಮುಂದಕ್ಕೆ ಬರ್ತೀಯ ಕಣ, ಆರ್ಟ್ ಫಿಲಿಮ್ ಮಾಡಿದ್ರೆ ನಿನ್ಗೇನು ಅಷ್ಟು ವರ್ಕೌಟ್, ಕಮರ್ಷಿಯಲ್ ನೋಡ್ಕೊ, ಇನ್ನೊಂದು ಕ್ಯಾಮ್ರಾ ತಗೋ, ಎರಡು ಇರುತ್ತೆ ಅವ್ರದ್ದು, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು, ಒಂದು ಕಲರು. ಸೊ ಇನ್ನೊಂದು ಕ್ಯಾಮ್ರಾ ತಗೋ ಯಶಿಕಾ ಅಂತ ಹೇಳ್ಬಿಟ್ಟು ಇನ್ನೊಂದು ಕ್ಯಾಮ್ರಾ ತಗೋ ಅಂತ ಹೇಳಿದ್ರು. ಆಮೇಲೆ ನಮ್ಮ ಬಾಸ್ಗೆ ಹೇಳ್ದೆ, ಇನ್ನೊಂದು ಕ್ಯಾಮ್ರಾ ತಗೋಬೇಕು ಬಾಸ್, ಹೆಂಗೆ ಮಾಡೋದು ಅಂತೇಳಿ. ಅವಾಗ ₹1200 ಅದು ಯಶಿಕಾ. ಅದನ್ನ ತಗೊಂಡೆ. ಹಿಂಗೆ ಕೆಲಸ ಮಾಡ್ತಾ 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 ಮಾಡಿದೆ. ಕೆಲಸ ಮಾಡ್ತಾ ಮಾಡ್ತಾ ಮಾಡೋದಕ್ಕೆ ಆ ಕ್ಯಾಮ್ರಾ ತೊಗೊಂಡಾದ್ಮೇಲೆ ಒಂದು ಸ್ವಲ್ಪ ಬ್ಯುಸಿ ಸ್ಟಿಲ್ ಫೋಟೋಗ್ರಾಫರ್ ಆದೆ. ಬ್ಯುಸಿ ಸ್ಟಿಲ್ ಫೋಟೋಗ್ರಾಫರ್ ಆದಮೇಲೆ ಏನು ಮಾಡೋದು ಇದು ಅಂತ ಹೇಳ್ಬಿಟ್ಟು ಒಂದು ಸ್ಟುಡಿಯೋ ಮಾಡಿದ್ರೆ ಹೆಂಗೆ ಅಂತೇಳಿ ಒಂದು ಸ್ಟುಡಿಯೋ ಮಾಡಿದೆ. ಚಿತ್ರ ಸ್ಟುಡಿಯೋ ಅಂತೇಳಿ ಓಲ್ಡ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಫಸ್ಟ್ ಬ್ಲಾಕಲ್ಲಿ, ಈ 4th ಬ್ಲಾಕಲ್ಲಿ, ರಾಜೇಂದ್ರ ನಗರ, ಅಲ್ಲಿ ಸ್ಟುಡಿಯೋ ಮಾಡಿದೆ, ಸ್ಫೂರ್ತಿ ಸ್ಟುಡಿಯೋ ಅಂತೇಳಿ. ಗಂಗಾಧರ್ ಖುಷಿ ಆದ, ಅವರು ಬಂದರು, ನಿನ್ಗೇನೋ ಸಹಾಯ ಬೇಕಾದ್ರೆ ಹೇಳೋ, ನಾನು ಮಾಡ್ಕೊಡ್ತೀನಿ ಹಾಗೆ ಹೇಗೆ ಅಂತೇಳಿ ಎಲ್ಲ ಅವರೇ. ಗಂಗಾಧರ್ ಹತ್ರ ಒಂದು 3 ವರ್ಷ ಕೆಲಸ ಮಾಡಿದ್ದೆ. ಸೊ ಅಲ್ಲಿಂದ ನಾವು ಸ್ಟುಡಿಯೋ ಮಾಡಿದೆ. ಸ್ಟುಡಿಯೋ ಮಾಡಿದ ತಕ್ಷಣ ಸ್ಟಿಲ್ ಫೋಟೋಗ್ರಾಫರ್ ಆಗಿ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಡೀ ಬೆಂಗಳೂರಲ್ಲಿ ನಂಬರ್ 1 ಸ್ಟಿಲ್ ಫೋಟೋಗ್ರಾಫರ್ ಥರ ಆದೆ. ಕ್ಲಾಸಿಗೆ ಕಳಿಸೋ ಲೆವೆಲಿಗೆ ಬಂದ್ಬಿಟ್ಟೆ. ಒಂದು ಇದಕ್ಕೆ 3 ಜನ 4 ಜನ ಕ್ಲಾಸಿಗೆ ಕಳಿಸೋ ಥರದಲ್ಲಿ ಆಯಿತು. ಎಲ್ಲರೂ ಏನು ಮಾಡ್ಬಿಟ್ರು, ಯಾರಿಗೂ ಸ್ಟುಡಿಯೋ ಇಲ್ಲ, ಎಲ್ಲ ನನ್ನ ಹತ್ರನೇ ಕೆಲಸ ಮಾಡಬೇಕು. ನನ್ನ ಹತ್ರನೇ ಕೆಲಸ ಮಾಡಿದ್ರೆ ಸಾಯಂಕಾಲ ಆಯಿತು ಅಂದರೆ ಡೆವಲಪ್ ಮಾಡೋದು, ಪ್ರಿಂಟ್ ಮಾಡೋದು, ಇದು ಮಾಡೋದು. ಈಗ ಆರಾಧ್ಯ ಅಂತೇಳಿ ಒಬ್ರು ಇದ್ದಾರೆ, ರಾಜು ಅಂತೇಳಿ, ಟಿಪ್ಟೂರ್ ರಾಜು ಅಂತೇಳಿ ಒಬ್ಬ ಇದ್ದಾನೆ, ಆಮೇಲೆ ಬಾಬು ಅಂತೇಳಿ ಒಬ್ಬ ಇದ್ದಾನೆ, ಇವನು ನಮ್ಮ ಯಾರು ನಮ್ಮ ಜಯದೇವ್ ಅಂತೇಳಿ ಒಬ್ಬ ಇದ್ದಾನೆ. ಇವರೆಲ್ಲ ಒಂದು 7-8 ಜನ ಹುಡುಗರು ನನ್ನ ಆಂಡ್ರಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದೊಂದು ಸಪ್ರೇಟ್, ಅವ್ರದ್ದು ಪುಟ್ಟಣ್ಣ ಕಣಗಾಲು, ಅವ್ರದ್ದೊಂದು ರೇಂಜ್ ಇಲ್ಲ. ಅವರು ಜಾಸ್ತಿ ಕಮರ್ಷಿಯಲ್ ಆಗಿ ಜಾಸ್ತಿ ಪಿಕ್ಚರ್ಗಳು ಮಾಡೋಕೆ ಹೋಗ್ತಿರಲಿಲ್ಲ. ಅವ್ರಿಗೆ ಸೆಲೆಕ್ಟೆಡ್ ಸಿನಿಮಾಗಳು, ಪುಟ್ಟಣ್ಣ ಕಣಗಾಲ್ ಅವರು, ಮತ್ತು ಇನ್ನು ಒಂದು 3-4 ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ಸಿದ್ಲಿಂಗಣ್ಣವರು, ಈ ಥರದವ್ರದ್ದೇ ಅವ್ರು ಮಾಡ್ತಿದ್ದಿದ್ದು. ಇನ್ನು ಮಿಕ್ಕಿದ್ದೆಲ್ಲ ನಾವೇ, ಬೇರೆ ಯಾರೂ ಇರ್ತಿರ್ಲಿಲ್ಲ. ರುಸ್ಪಂದ್ರ ಅವರು ಮಾತ್ರ ರಾಜ್ಕುಮಾರ್ ಅವ್ರದ್ದು ಒರಿಜಿನಲ್, ರಾಜ್ಕುಮಾರ್ ಅವ್ರಿಗೆ ಪರ್ಮನೆಂಟ್ ಆಗಿದ್ರು. ಅದು ಬಿಟ್ಟರೆ ಇನ್ನು ಆನಂದ್ ನಾಗು, ಶಂಕರ್ ನಾಗು, ವಿಷ್ಣುವರ್ಧನ್, ಇವ್ರದ್ದು ಎಲ್ಲರದ್ದು ನಾವೇ ಗುಳುಮ್ ಮಾಡ್ಕೊಂಡಿದ್ದು, ನಾವೇ ಎಲ್ಲ ತೆಗಿತಿದ್ದಿದ್ದು. ಸೊ ಇದರಲ್ಲಿ ಒಂದು ದಿವಸಕ್ಕೆ ಒಂದು 3 ಸಿನಿಮಾ, 2 ಸಿನಿಮಾ, 5 ಸಿನಿಮಾ ಈ ಥರ ಮಾಡ್ತಾಯಿದ್ದೆ. ಎಲ್ಲರೂ ನಮ್ಮ ಸ್ಟುಡಿಯೋಗೆ ಬರೋದು, ಪ್ರಿಂಟ್ ಮಾಡ್ಕೊಳ್ಳೋದು, ಪ್ರಿಂಟ್ ಹಾಕೋದು. ನಮ್ದು ಹೆಂಗಿತ್ತು ಅಂತ ಹೇಳಿದ್ರೆ, ಬೆಳಗ್ಗೆ ಕಂಟಿನ್ಯೂಟಿ ನೋಡೋದಕ್ಕೆ ಅವ್ರಿಗೆ ಇದೇ ಇರಬಾರ್ದು, ಅಷ್ಟರೊಳಗಡೆ ಆಲ್ಬಮ್ಗೆ ಅಂಟಿಸ್ಬಿಟ್ಟು ಕಳಿಸ್ತಿದ್ದು. ಈ ಥರ ಮಾಡ್ತಾಯಿದ್ದು. ಮಾಡ್ತಾ ಇರ್ಬೇಕಾದ್ರೆ ಒಂದು ಸಿನಿಮಾ ಅಂಬರೀಷ್ ಅವ್ರದ್ದು ಪಿಕ್ಚರು, ನಾನೇ ಹೋಗಿದ್ದೆ ಸ್ಟಿಲ್ ತೆಗಿಯೋಕ್ಕೆ. ನಮ್ಮ ಮೈಸೂರು, ಅವನ ಹೆಸರೇನೋ ಇದೆ, ನಾಗರಾಜ್ ಅಂತೇಳಿ, ಸ್ಟಿಲ್ ಫೋಟೋಗ್ರಾಫರು. ಅವನು ಜಾಸ್ತಿ ಅಂಬರೀಷ್ ಸಿನಿಮಾ ಮಾಡ್ತಿದ್ದ. ಅವನೇನು ಮಾಡ್ದ, ಒಂದು ದಿವಸ ಬಂದು, ಮಾಮ ಯಾರು ಒಬ್ರು ಕ್ಲಾಸಿಗೆ ಕ್ಯಾಮ್ರಾಮನ್ ಇದು ಸ್ಟಿಲ್ ಫೋಟೋಗ್ರಾಫರ್ ಇದ್ರೆ ಕಳಿಸೋ ಅಂದೆ. ಇಲ್ಲ ಕಣ, ಎಲ್ಲ ಹೋಗಿದ್ದಾರೆ, ನಾನು ಒಬ್ಬನೇ ಓದಿರೋದು, ಹಂಗಾರೆ ನೀನೇ ಹೋಗು ಅಂತೇಳಿ ಕಳಿಸ್ತಾ. ಅದಕ್ಕೆ ಹೋದ್ರೆ ಒಂಥರ ನಾನು ಹೆಂಗಿದ್ದೆ ಅಂದರೆ, ಅವಾಗ ಒಂಥರ ನೋಡೋದಕ್ಕೆ ರೌಡಿ ಥರ ಕಾಣ್ತಿದ್ದೆ. ಅವರು ಏನೇ ಅವ್ನು ಯಾರೇ ರೌಡಿ ಥರ ಇದ್ದಾನೆ, ಸ್ಟಿಲ್ ಫೋಟೋಗ್ರಾಫರ್ ಅವನು ಅಂತ ಹೇಳಿದೆ. ಒಂದೂ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ಸ್ಟಿಲ್ಲು ಕೇಳಲಿಲ್ಲ ನಾನು ಅವ್ರಿಗೆ. ಯಾರಿಗೆ? ಅಂಬರೀಷ್ಗೆ ಕೇಳಲಿಲ್ಲ. ಅವ್ರಿಗೆ ಸಿಟ್ಟು ಬಂದ್ಬಿಡ್ತು. ಬೆಳಿಗ್ಗೆ ಏನು ಮಾಡಿದ್ರು, ಮೇಕಪ್ ಹಾಕೋದಕ್ಕಿಂತ ಮುಂಚೆ ಕಂಟಿನ್ಯೂಟಿ ಯಾವುದೋ ಅಂತ ಹೇಳ್ಬಿಟ್ಟು ಡ್ರೆಸ್ ನನಗೆ ಹೇಳಿದಾನೆ. ಅಣ್ಣ ಅದು ಆಗಿದೆ, ಅವನು ಸ್ಟಿಲ್ ಫೋಟೋಗ್ರಾಫರ್ ಕರಿಯ ಅಂದರು. ಬಂದೆ, ಏನು ಸರ್ ಅಂತ ಹೇಳಿದೆ. ಇವಾಗ ಕಂಟಿನ್ಯೂಟಿ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ, ಫೋಟೋಸ್ ಬೇಕು, ಯಾರ್ಯಾರು ಕೊಡ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ಫೋಟೋ ಕೇಳಿಲ್ಲ ನೀನು ಅಂದರು. ನಾನು ಒಂದು ಕೆಲಸ ಮಾಡಪ್ಪ, ಕಾಸ್ಟ್ಯೂಮರ್ಗೆ ಆಲ್ಬಮ್ ತಂದು ತೋರಿಸು ಸಾರಿಗೆ ಅಂತ ಹೇಳಿದೆ. ಏನು ಆಲ್ಬಮ್ ನೋಡೋದು ನಾನು, ನೆನ್ನೆ ಫೋಟೋ ಬೇಕಾ ನನಗೆ ಅಂದರು. ತಂದು ತೋರ್ಸಪ್ಪ ನನಗೆ ಅಂತ ಹೇಳಿದೆ. ಅವನು ಹೋಗಿ ಆಲ್ಬಮ್ ತಂದು ತೋರಿಸ್ತಾ. ನೋಡಿದ್ರೆ ಅಂಬರೀಷ್ ಆ್ಯಕ್ಷನ್ ಕಿಂಗ್ ಆಗಿ ತೆಗೆದಿದ್ದೆ. ಕಾಲೆತ್ತೋದು ಕರೆಕ್ಟ್ ಇದಕ್ಕೆ ಕ್ಲಿಕ್ ಮಾಡಿದ್ದೆ. ಎಲ್ಲ ಥರದಲ್ಲಿ ಆ್ಯಕ್ಷನಲ್ಲಿ ನಂಬರ್ 1 ಆಗಿ ಸ್ಟಿಲ್ ತೆಗೆದಿದ್ದೆ. ನೋಡ್ಬಿಟ್ಟು ನನ್ನ ಮುಖ ನೋಡೋದು ಯಾವಾಗ ತೆಗೆದಿವೆಲ್ಲ ಅಂದರು. ನಾನೇ ಸ್ಟಿಲ್ ಅಂದ ತಕ್ಷಣ ಸ್ಟಿಲ್ ಕೇಳೋದಿಲ್ಲ ಸರ್,
ನನ್ನ ಇಷ್ಟಕ್ಕೆ ನಾನು ತೆಗಿತಾ ಇರ್ತೀನಿ ನಾನು. ಇಲ್ಲ ತುಂಬ ಚೆನ್ನಾಗಿ ತೆಗ್ದಿದ್ದೆ ಹಾಗೆ, ಥ್ಯಾಂಕ್ ಯು ಅಂತ ಹೇಳಿದೆ. ಅಲ್ಲಿಂದಲೇ ಅವರು ಒಂಥರ ಈ ನಮ್ಮನ್ನು ಕೇವಲವಾಗಿ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನೇನು ಅಷ್ಟಾಗಿ ಹಚ್ಕೊಳ್ಳಿಲ್ಲ. ನೋಡಿದ್ರೆ ಅವರು ನಾಗರಾಜ್ ನನಗೆ ಹೇಳಿದ್ರು, ಏಯ್ ಭಾಳ ಎಕ್ಸ್ಪರ್ಟ್ ಕಣ ಅವನು ಸ್ಟಿಲ್ಲಲ್ಲಿ, ನನ್ನ ಮಗನೇ ನೀನು ಡಬ್ಬ ಥರ ತೆಗ್ದಿದ್ಯಾ, ಅವ್ನು ನೋಡಿ ಎಷ್ಟು ಜೋರಾಗಿ ತೆಗ್ದಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಅವನು ಲವ್ ನನ್ನ ಮಗನೇ ಒಂದೇ ದಿವಸ ಕಳಿಸಿದ್ದಿಲ್ಲ, ನಮ್ಮನ್ನೇ ತಿನ್ನಂಗಿದೆಯಲ್ಲ ನೀನು ಅಂದರು. ಅದಕ್ಕೆ ನಾನು ಹೋಗೋದಿಲ್ಲ ಇನ್ನು ಅವ್ರ ಪಿಕ್ಚರ್ಗೆ ಅಂತ ಹೇಳಿದೆ. ಸರಿ, ಆಮೇಲೆ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋದ್ರು, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಬಂದೆ. ಅಲ್ಲಿಂದ ಮಾಡ್ತಾ 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 ಬಂಧ ಮುಕ್ತ ಅಂತೇಳಿ ಒಂದು ಸಿನಿಮಾ, ಆ ಸಿನಿಮಾ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ತಕ್ಷಣ ನಾನು ಸ್ಟಿಲ್ ಫೋಟೋಗ್ರಾಫರ್ ಪ್ಲಸ್ ಅಸಿಸ್ಟೆಂಟು ಸೋನ್ ಅವ್ರಿಗೆ. ಅಲ್ಲಿಂದ ತಾಯಿ ಅಂತೇಳಿ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು, ಅದು ಕೂಡ ನಾನು ಅಸಿಸ್ಟೆಂಟು. ಆ ತಾಯಿ ಬಂದು KCN ಮೂವೀಸ್ದು. ಬಂಧ ಮುಕ್ತ ಬಂದ್ಬಿಟ್ಟು ಇವ್ರದ್ದು ಯಾವುದು ದೊರೆ, ಇವರು ಗೋಪಾಲ್ ಲಕ್ಷ್ಮಣ್ದು. ಸರಿ, ಈಗ KV ರಾಜು ಬಂಧ ಮುಕ್ತ ಡೈರೆಕ್ಟ್ರು, ಇಲ್ಲಿ ಪೆರಾಲ ಡೈರೆಕ್ಟ್ರು. ಸೊ ಇದೆರಡಕ್ಕೂ ನಾನು ಹೋದ ತಕ್ಷಣ ಏನು ಮಾಡಿದ್ರು, ಅಲ್ಲಿ ಮಧ್ಯದಲ್ಲೇ ಒಂದು 3 ದಿವಸ ಕ್ಲಾಶ್ ಆಯಿತು. ಕ್ಲಾಶ್ ಆದ ತಕ್ಷಣ ನನಗೇನು ಮಾಡಿದ್ರು, ಬಂಧ ಮುಕ್ತದಲ್ಲಿ ನಾನಿರ್ತೀನಿ, ನೀನು ತಾಯಿಗೆ ಹೋಗು ಅಂತ ಹೇಳ್ಬಿಟ್ಟು ನನ್ನ ತಾಯಿಗೆ ಕಳಿಸಿದ್ರು. ಸುವರ್ಣ ಅವರು ತಾಯಿನ ಹೋಗಿ ಮಾಡು, ಕೆಲಸ ಮಾಡು ಅಂತ. ಅಣ್ಣ ಅಂದೆ, ಏಯ್ ಹೋಗ, ಎಲ್ಲ ಮಾಡ್ತೀಯ ನನಗೆ ಗೊತ್ತು ಅಂತ ಹೇಳಿದ್ರು. ಬಂದರೆ ಪೆರಾಲ ಅಂತೇಳಿ ಒಬ್ಬ ಡೈರೆಕ್ಟ್ರು, ಕ್ಯಾಮ್ರಾಮನ್ಗೆ ಅವ್ರ ಕ್ಲಾಶಿಗೆ ಬಂದರೆ ಡೈರೆಕ್ಟ್ರು ಭಾಳ ಸ್ಟ್ರಾಂಗ್ ಡೈರೆಕ್ಟ್ರು, ಅನಂತ್ ನಾಗ್ ಅಂಡ್ ಶಂಕರ್ ನಾಗ್, ಭವ್ಯ ಮತ್ತು ಗಾಯತ್ರಿ. ಕ್ಲಾಶಿಗೆ ಹೋದೆ, ದೇವರಾಯನದುರ್ಗದಲ್ಲಿ ಶೂಟಿಂಗು. ಇದಕ್ಕೆ ಮುಂಚೆ ನನಗೆ ಆನಂದ್ ನಾಗು ಶಂಕರ್ ನಾಗು ಭಾಳ ಆತ್ಮೀಯರು, ಅವ್ರದ್ದೆಲ್ಲ ಸಿನಿಮಾಗಳು ಮಾಡ್ಕೊಡ್ತಿದ್ದೆ ನಾನು ಸ್ಟಿಲ್ಲಾಗಿ. ಸರಿ, ಅಲ್ಲೇನಾಗೋಯ್ತು, ಫಸ್ಟ್ ಡೇ ಹೋದೆ. ಫಸ್ಟ್ ಡೇ ಹೋದ ತಕ್ಷಣ ಅವರು ಗುಡಕ್ ಅನ್ನೋದು ಜಾಸ್ತಿ, ಯಾರು ಡೈರೆಕ್ಟ್ರು, ಹಿಂಗೆ ಝೂಮ್ ಪೊಟ್ಗಡ ஒரு ட்ராலி ಅಂತ ಹೇಳಿದ್ರು. என்ன சார் இங்கே ஜூம் போட்டால் நல்லா இருக்கிறது இல்லை சார், ஆகுறது இல்லை, ஃபோக்கஸ் வருதில்லை, ஆகுது, எனக்கே சொல்கிறியா ಅಂತ ಹೇಳ್ಬಿಟ್ಟು ಫಸ್ಟ್ ಶಾಟಲ್ಲೇ ಇದು ಜಗಳ ಸ್ಟಾರ್ಟ್ ಆಗೋಯ್ತು. ಕ್ಯಾಮ್ರಾ ವರ್ಕ್ ಹೇಳ್ಕೊಡ್ತಿದ್ರು ಸುಂದರಸ್ ಅವ್ರನ್ನ. ಅಸಿಸ್ಟೆಂಟ್ಗಳು ಅಂದಮೇಲೆ ಎಲ್ಲ ಮಾಡೋದೆ. ಹೆಂಗೆ ಅಂತ ಹೇಳಿದ್ರೆ ಅವಾಗ ಜಾಸ್ತಿ ಕ್ಯಾಮ್ರಾಮನ್ಗಳು ಬಂದು ಜಾಸ್ತಿ ಇದು ಮಾಡ್ಕೊತಿರ್ಲಿಲ್ಲ. ಎಲ್ಲ ಅಸಿಸ್ಟೆಂಟ್ಗಳೆಲ್ಲ ರೆಡಿ ಮಾಡಿ ಎಲ್ಲ ಓಕೆ ಅಂತ ಹೇಳಿದ್ರೆ ಬಂದು ಆಪ್ರೇಟ್ ಮಾಡೋರು, ಮಾನಿಟರ್ ನೋಡೋರು ಅಷ್ಟೇ. ಇವನ್ ಲೈಟಿಂಗ್ ಕೂಡ ಅಷ್ಟೇ. ಲೈಟಿಂಗು ಒಂದು ನಿಮ್ಮನ್ನು ನಂಬಿಬಿಟ್ಟು ಅವರು ಬಿಟ್ಟು ಕೊಟ್ಬಿಟ್ರು ಅಂದರೆ 100% ಓಕೆ ಅಂತ ಹೇಳ್ಬಿಡೋರು. ಸುಮ್ಮನೆ ಬಂದಕ್ಕೆ ಅದೊಂಚೂರು ಒಂದು ರೈಟ್ ಮಾಡೋ, ಅದೊಂಚೂರು ಲೆಫ್ಟ್ ಮಾಡೋ ಅಂತ ಹೇಳೋದು ಹೊರ್ತು, ಅದು ಬಿಟ್ಬಿಟ್ಟು ಬೇರೆ ಇನ್ನೇನು ಮಾಡ್ತಿರಲಿಲ್ಲ. ಒಂದು ಕೀ ಲೈಟ್ ನಾವು ಫಿಕ್ಸ್ ಮಾಡ್ತೀವಿ ಅಂದರೆ ಗೋಡ ಗಿಡ ಹಾಕಿ ಹೈಟ್ ಮಾಡಿ ಅವರ ಶಾಡೋ ಉದ್ದಕ್ಕೆ ಹೋಗ್ಬಾರ್ದು, ಡೌನಲ್ಲಿ ಹೋಗ್ಬೇಕು. ಆ ಥರ ಲೈಟ್ನ ಗೋಡದಲ್ಲಿ ಇಟ್ಬಿಟ್ಟು ಒಂದು ಹಾಕ್ಬಿಟ್ಟು ಲೈಟಿಂಗ್ ಮಾಡ್ತಿದ್ದು. ಅದು ಎಲ್ಲ ಕ್ಯಾಮ್ರಾಮನ್ಗಳಿಗೂ ಚೆನ್ನಾಗಿ ಗೊತ್ತಿತ್ತು. ಒಂದು ಮಕ್ಕಳು ಇವರೆಲ್ಲ ಎಕ್ಸ್ಪೋರ್ಟ್ ಇವರು ಹಾಗೆ ಈ ಸುವರ್ಣಗಳಿಗೂ ಗೊತ್ತಿತ್ತು. ಆಮೇಲೆ ಎಲ್ಲ ಇಂಟಲ್ ಮಿಚ್ಚಲ್ಲು ಅವು ಎಲ್ಲ ರೆಡಿ ಮಾಡಿಕೊಡ್ತಿದ್ದು ನಾವೇನೆ, ಬೇರೆ ಅವರ ಕ್ಯಾಮ್ರಾಮನ್ ಬಂದು ಮಾಡ್ತೀವಿ. ಅವಾಗ ಹೆಂಗೆ ಅಂತ ಹೇಳಿದ್ರೆ, ಒಬ್ಬ ಕ್ಯಾಮ್ರಾಮ್ಯಾನು ಬಂದಿದ್ದಾನೆ ಅಂತ ಹೇಳಿದ್ರೆ ಹೀರೋಯಿನಿಂದ ಹಿಡಿದು ಪ್ರತಿಯೊಬ್ಬರು ಕಲಾವಿದರು ಫಸ್ಟು ಮಾತಾಡಿಸ್ತಿದ್ದೆ ಕ್ಯಾಮ್ರಾಮನ್ನ. ಅದರಿಂದ ಅವ್ರ ಕ್ಯಾಮ್ರಾಮನ್ಗಳು ಹೆಂಗೆ ಅಂದರೆ ಒಂದು ಬಂಧುವಾಗಿರೋರು. ಅವಾಗಿನ ಕ್ಯಾಮ್ರಾಮನ್ಗಳು ಯಾವ ಲೆವೆಲ್ಗೆ ಇರೋರು ಅಂದರೆ, ಒಂದು ಚೇರ್ ಹಾಕ್ಕೊಂಡು ಅವ್ನು ಕೂತಿದ್ದಾನೆ ಅಂದರೆ ಅವ್ನು ಸುತ್ತ ಬರೀ ಲೈಟ್ನೆಸ್ಗಳೇ ಇರೋರು, ಬೇರೆ ಯಾರು ಇರ್ತಿರ್ಲಿಲ್ಲ. ಬರೋರು ಹೀರೋಗಳು ಬಂದು ನಮಸ್ಕಾರ ಅನ್ನೋರು, ಹೀರೋಯಿನ್ ಬಂದು ನಮಸ್ಕಾರ ಅನ್ನೋರು, ಇದು ಮಾಡ್ತಿದ್ರು ಹೊರತು ಬೇರೆ ಇನ್ಯಾರು ಅವ್ರ ಹತ್ರಕ್ಕೆ ಬರ್ತಿರ್ಲಿಲ್ಲ. ಅಂದರೆ ಆಗಿನ ಸಿಸ್ಟಮ್ ಹೆಂಗಿತ್ತು ಅಂತ ಹೇಳಿದ್ರೆ, ಒಬ್ಬ ಚೆನ್ನಾಗಿ ಕಾಣಬೇಕು, ಬೆಳಿಬೇಕು, ಇದಾಗಬೇಕು ಅಂತ ಹೇಳಿದ್ರೆ ಅವನಿಂದಲೇ, ಕ್ಯಾಮ್ರಾಮನ್ ಇಲ್ಲ ಅಂತ ಹೇಳಿದ್ರೆ ಯಾವ ಹೀರೋನೂ. ಈಗ ಫ್ಯಾನ್ಸ್ ಹೀರೋ ಅಂತೇಳಿ ಬಂದಾಗ ಸಿಳ್ಳೆ ಹೊಡೆಯೋದು ಹೆಂಗೆ, ಅವನು ಯಾವ್ದಾದ್ರು ಒಂದು ಸ್ಟೈಲಲ್ಲಿ ಬಂದು ಆ ಜಗತ್ತಿಗೆ ಕಂಡ್ರೇ ಅವನು ಹೀರೋ ಸೂಪರ್ ಅನ್ನೋ ಥರದಲ್ಲಿ ಇದಾಗೋದು. ಅದು ಈ ಕ್ಯಾಮ್ರಾಮನ್ಗಳ ಕೈಯಲ್ಲೇ ಇದ್ದಿದ್ದು ಆವಾಗಿನ ಇದರಲ್ಲಿ. ಈಗ ಬಿಡ್ರಿ, ಈಗ ಇಲ್ಲ ಅಂದ್ರೂ ಒಂದು ಮಾರು ಅಂತಾರೆ, ಇಲ್ಲ ಅಂದರೆ ಮತ್ತೊಂದು ಅಂತಾರೆ. ಈಗ 10 ಕ್ಯಾಮ್ರಾ ಇಟ್ಬಿಟ್ಟು ಅದರಲ್ಲಿ ಯಾವುದೋ ಒಂದು ಶಾಟ್ ಅಂತಾರೆ, ಅದೆಲ್ಲ ಅಲ್ಲ. ಅವಾಗ ನೆಗೆಟಿವ್, ಅವನೇ ಮೇಯ್ನು, ಇವನು ಯಾರೋ ಆಡಿಯನ್ಸು,
ಕ್ಯಾಮ್ರಾಮನ್ನೇ ಆಡಿಯನ್ಸ್, ಅವ್ನು ಓಕೆ ಅಂದ್ರೇ ಓಕೆ ಅಲ್ಲ. ಅದಕ್ಕೆ ಉದಾಹರಣೆ ನಿಮಗೆ ಅಮಿತಾಬ್ ಬಚ್ಚನ್ ಕೊಡ್ತೀನಿ. ಅಮಿತಾಬ್ ಬಚ್ಚನ್ ಅವರು ಹೆಂಗೆ ಅಂತ ಹೇಳಿದ್ರೆ, ಕ್ಯಾಮ್ರಾಮನ್ ಎಲ್ಲೇ ಇರಲಿ ಅವರ ಫೇವ್ರೆಟ್ ಕ್ಯಾಮ್ರಾಮನ್ ಪೀಟರ್ ಪೆರೇರಾ ಅಂತೇಳಿ. ಆ ಪೀಟರ್ ಪೆರೇರಾ ಅವರು ಇದ್ದಾರೆ ಅಂತ ಹೇಳಿದ್ರೆ ಅಮಿತಾಬ್ ಬಚ್ಚನ್ ಕಿಂಗ್. ಅಮಿತಾಬ್ ಬಚ್ಚನ್ ಅವ್ರ ವಾಕಿಂಗ್ ಸ್ಟೈಲು, ಅವರ ಜಜಾಂಟಿಕ್ ಇದೆಲ್ಲ ಆ ಪೀಟರ್ ಪೆರೇರಾ ಕೈಯಿಂದಲೇ ಬಂದಿತ್ತು. ಅದನ್ನ ನೋಡಿದ್ರೆ ಅವರು ಅವತ್ತಿಂದ ಇವತ್ತವರೆಗೂ ರಜನಿಕಾಂತ್, ರಾಜ್ಕುಮಾರ್ ಅವರು, ಅಮಿತಾಬ್ ಬಚ್ಚನ್, ಶಿವಾಜಿ ಗಣೇಶನ್ ಇವರೆಲ್ಲರಿಗಿಂತ ಶಿವಾಜಿ ಗಣೇಶನ್ ಯಾಕೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ವಾಕಿಂಗ್ ಸ್ಟೈಲೇ ನಮ್ಮ ಇದು. ಆ ವಾಕಿಂಗ್ ಸ್ಟೈಲ್ ಯಾವ ಆ್ಯಂಗಲಲ್ಲಿ ನನ್ನ ವಾಕಿಂಗ್ ಸ್ಟೈಲ್ ಚೆನ್ನಾಗಿರುತ್ತೆ ಅನ್ನೋದು ಕ್ಯಾಮ್ರಾಮನಿಗೆ ಗೊತ್ತಿತ್ತು. ಅದರಿಂದ ಅವರು ನನ್ನ ವಾಕಿಂಗ್ ಸ್ಟೈಲ್ ಹಿಂಗಿರುತ್ತೆ, ಹಿಂಗೆ ಮಾಡ್ತಾನೆ, ಈ ಥರ ತೆಗಿತಾರೆ ಅಂತೇಳಿ ಅವ್ರನ್ನ ಭಾಳ ಪ್ರೀತಿ ಮಾಡೋರು. ನೀನು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಶಿವಾಜಿ ಗಣೇಶನ್ ಅವರು ಕ್ಯಾಮ್ರಾಮನ್ನ ಬಿಟ್ಟು ಬೇರೆಯವ್ರನ್ನ ಫಸ್ಟ್ ಮಾತಾಡಿಸ್ತಿರ್ಲಿಲ್ಲ. ಪ್ಯಾಕಪ್ ಅಂದ್ರೂ ಕ್ಯಾಮ್ರಾಮನ್ನ ಮಾತಾಡಿಸ್ಬಿಟ್ಟೆ ಹೋಗ್ತಿದ್ದು, ಬರ್ತೀನಿ ಅಂತೇಳಿ. ಆ ಥರದಲ್ಲಿ ಅಮಿತಾಬ್ ಬಚ್ಚನ್ ಅವ್ರು ಯಾವ ಥರ ಅಂತ ಹೇಳಿದ್ರೆ, ಶಾರ್ಟ್ ಓಕೆ ಅಂದ ತಕ್ಷಣ ಫಸ್ಟ್ ಅವರು ಡೈರೆಕ್ಟರ್ ನೋಡ್ತಿರ್ಲಿಲ್ಲ, ಕ್ಯಾಮ್ರಾಮನ್ ನೋಡೋರು. ಕ್ಯಾಮ್ರಾಮನ್ನಲ್ಲಿ ಒಂದು ರಿಯಾಕ್ಷನ್ ಇದಾಯ್ತು ಅಂದರೆ ಅವರೇ ಹೇಳ್ಬಿಡು, ಬ್ಯೂಟಿಫುಲ್ ಶಾರ್ಟ್ ಲೈಕ್ ಇನ್ ಒನ್ ಮೋರ್ ಅಂದ್ಬಿಡೋರು. ಸೊ ಇದು ನನಗೆ ಏನಪ್ಪ ಈ ಥರ ಅಂತ ಹೇಳಿದಾಗ ಅದನ್ನ ಗ್ಲಾಸ್ ಮಾಡ್ತಾ ತಿಳ್ಕೊಳಕ್ಕೆ ಬಂದೆ. ಅದರಲ್ಲಿ ರಜನಿಕಾಂತ್ ಅವರು ಒಂದು ಮಾತು ಹೇಳಿದರು. ಯಾವ ಥರ ಹೇಳಿದ್ರು ಅಂತ ಹೇಳಿದ್ರೆ, ಶಾಂತಿ ಕ್ರಾಂತಿ ಶೂಟಿಂಗು